ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 10ನೇ ಅಧ್ಯಾಯವನ್ನು ಶುರು ಮಾಡೋಣ. ಡ್ಯಾಡ್, ಏನು ನೀವು ಎತ್ತ ಮಗಳಿಗಿಂತ ಈ ಮೋಸ ಮಾಡಿರೋ ಕೊಲೆಗಾರ್ತಿ ಬಗ್ಗೆ ತುಂಬಾ ಕಾಳಜಿ ಇರೋ ಹಾಗಿದೆ. ಸುಂದರ್ ಋತು ಕಡೆಗೆ ತೋರುತ್ತಿರುವ ಕಾಳಜಿಯನ್ನು ಸಹಿಸಲಾಗದೆ ವ್ಯಂಗ್ಯ ಮಾಡಿದಳು ಪರಿ. ಋತು ಅವಳ ಮಾತಿಗೆ ಕಣ್ಣು ತುಂಬಿಕೊಂಡಳು. ಪರಿ, ಋತು ಬಗ್ಗೆ ಏನು ಗೊತ್ತು ಅಂತ ನೀನು ಈ ರೀತಿ ಮಾತಾಡ್ತಿದೀಯಾ ಎಂದರು ಸುಂದರ್ ಮಗಳಿಗೆ ಗದರುತ್ತಾ. ಡ್ಯಾಡ್, ಇನ್ನು ಏನು ಗೊತ್ತಾಗಬೇಕು? ಇವಳು ಮಾಡಿರೋ ಘನಂದಾರಿ ಕೆಲಸದ ಬಗ್ಗೆ ಮಾಮ್ ಹೇಳಿದ್ರಲ್ವಾ. ಇವಳು ಮೋಸಗಾರ್ತಿ, ಕೊಲೆಗಾತಿ ಅಂತ. ಇದಕ್ಕಿನ್ನ ಬೇರೆ ಬೇಕಾ ಅಂದಳು ಪರಿ ಕೋಪದಿಂದ. ಪರಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು ಅಂದರು ಕೋಪದಲ್ಲಿ ಸುಂದರ್. ರೀ, ನೀವ್ಯಾಕೆ ನನ್ನ ಮಗಳಿಗೆ ಜೋರು ಮಾಡ್ತಿದ್ದೀರಾ? ನನ್ನ ಮಗಳು ಹೇಳಿದ್ರಲ್ಲಿ ತಪ್ಪೇನಿದೆ? ಇರೋ ಸತ್ಯನೇ ತಾನೇ ಅವಳು ಹೇಳಿದ್ದು ಎಂದು ಮಗಳ ಪರವಹಿಸಿಕೊಂಡು ಬಂದರು ಸುಶೀಲಾ. ಪರಿ, ನೀನು ಹೋಗಿ ರೆಡಿ ಆಗು, ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಎಂದು ಮಗಳಿಗೆ ಹೇಳುತ್ತಾ. ಮಾಮ್, ನಾನಾಗಲೇ ರೆಡಿಯಾಗಿದ್ದೀನಿ, ತಿಂಡಿ ತಿನ್ನೋದಷ್ಟೇ ಬಾಕಿ ಎಂದು ಪರಿ ಹೇಳಿದರೆ, ಸರಿ ನಡಿ ತಿಂಡಿ ತಿನ್ನು ಎಂದ ಸುಶೀಲಾ. ಅತ್ತಿಗೆ, ಇವಳಿಗೆ ತಿಂಡಿ ಹಾಕಿ ಕುಡಿ ಎಂದು ಸುಲೋಚನಾಗೆ ಹೇಳಿದರು. ಅಷ್ಟೊತ್ತಿಗೆ ಶರದ್ ಕೂಡ ರೆಡಿಯಾಗಿ ತಿಂಡಿ ತಿನ್ನಲು ಬಂದ. ಎಲ್ಲರೂ ತಿಂಡಿಗೆ ಕೂತರು. ಸುಲೋಚನಾ ಅವರು ಋತುಗೂ ತಿಂಡಿಗೆ ಕರೆದರು. ಅಮ್ಮ, ನಾವು ತಿಂಡಿ ತಿಂದಾದಮೇಲೆ ತಿನ್ನಲಿ, ಮೊದಲು ಬಂದು ತಿಂಡಿ ಬಡಿಸಿ ಅಂದ ಶರದ್. ಅಪ್ಪು, ಅವಳು ತಿಂಡಿ ತಿನ್ನಲಿ ಬಿಡೋ, ಪಾಪ ರಾತ್ರಿ ಕೂಡ ಸರಿಯಾಗಿ ಊಟ ಮಾಡಿಲ್ಲ, ನಾನಿದ್ದೀನಲ್ವ ಬಡಿಸೋದಕ್ಕೆ ಎಂದರು ಸುಲೋಚನಾ. ಅಮ್ಮ, ನೀವು ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ನಮ್ಮ ಜೊತೆ ತಿಂಡಿ ತಿನ್ನಿ, ಅವಳು ಬಡಿಸ್ತಾಳೆ. ಹಾಗೆ ಇವತ್ತಿನಿಂದಾನೇ ಮೇಡಮ್ ಅವರ ಕೆಲಸ ಶುರು ಅಂದ ಶರದ್ ಮುಖ ಧುಮ್ಮಿಸಿಕೊಂಡು. ಅಮ್ಮ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ ಎಂದು ಋತು ಬಡಿಸಲು ನಿಂತಳು. ಅಲ್ಲ, ಅದು ನೀನು ರಾತ್ರಿ ಕೂಡ ಅಂತ ಮುಂದೆ ಹೇಳುವವರನ್ನು ತಡೆದಳು ಋತು. ಅಮ್ಮ, ನೀವು ಕೂತ್ಕೊಂಡು ತಿಂಡಿ ತಿನ್ನಿ, ನಾನು ಹೇಳಿದ್ನಲ್ವಾ ಬಡಿಸ್ತೀನಿ ಅಂತ ಅಂದು ತಾನೇ ಸುಲೋಚನಾ ಅವರನ್ನು ಚೇರ್ ಮೇಲೆ ಕೂರಿಸಿ ಋತು ಎಲ್ಲರಿಗೂ ತಿಂಡಿ ಬಡಿಸಿದಳು. ತಿಂಡಿ ತಿಂದು ಮುಗಿದಾದ ಮೇಲೆ ಶರದ್ ಋತುಗೆ ಮಧ್ಯಾಹ್ನದ ಅಡುಗೆ ಮಾಡಿ ಆಫೀಸಿಗೆ ಕ್ಯಾರಿಯರ್ ತಗೊಂಡು ಬರೋದಕ್ಕೆ ಹೇಳಿ, ಎಲ್ಲ ಕೆಲಸನೂ ನೀನೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಸುಲೋಚನಾ ಅಮ್ಮನ ಸಹಾಯ ತಗೊಳ್ಳೋ ಹಾಗಿಲ್ಲ. ಏನಾದರೂ ನೀನು ಅವರ ಸಹಾಯ ತಗೊಂಡಿದ್ದು ಗೊತ್ತಾದರೆ ಹೇಳಲ್ಲ, ಮಾಡಿ ತೋರಿಸ್ತೀನಿ ಎಂದ ಶರದ್ ತನ್ನ ತೋರು ಬೆರಳು ತೋರಿಸಿ ಋತುಗೆ ಎಚ್ಚರಿಕೆ ನೀಡುತ್ತಾ. ಹಾಂ, ಹಾಗೆ ಇನ್ನೊಂದು ವಿಷಯ, ಊಟ ಕರೆಕ್ಟಾಗಿ 1:15ಗೆ ತಂದುಕೊಡ್ಬೇಕು, ಗಾಟ್ ಇಟ್ ಎಂದ. ಸರಿ ಅಂತ ತಲೆ ಆಡಿಸಿದಳು ಋತು. ಶರದ್ ಮತ್ತು ಪರಿ ಆಫೀಸ್ ಕಡೆ ಹೊರಟರು. ಸುಲೋಚನಾ ಅವರು ಋತುಗೆ ತಿಂಡಿ ಬಡಿಸಿದರು. ಅವಳು ತಿಂಡಿ ತಿಂದು ಪಾತ್ರೆ ತೊಳೆದಿಟ್ಟು ಅಡುಗೆ ಕೆಲಸ ಮಾಡಲು ಶುರು ಮಾಡಿದಳು. ಋತು 1 ಗಂಟೆಯೊಳಗೆ ಅಡುಗೆ ತಯಾರು ಮಾಡಿದಳು. ಮಧ್ಯಾಹ್ನದ ಅಡುಗೆಗೆ ಚಪಾತಿ, ಆಲೂಗಡ್ಡೆ ಪಲ್ಯ, ಕೋಸಂಬರಿ, ಅನ್ನ, ರಸಂ, ಹಪ್ಪಳ ಎಲ್ಲ ಮಾಡಿ ಡಬ್ಬಿ ಪ್ಯಾಕ್ ಮಾಡಿಕೊಂಡು ಆಫೀಸಿಗೆ ಊಟ ತಗೊಂಡು ಹೋಗಲು ರೆಡಿಯಾದಳು. ಋತುಗೆ ಶರತ್ ಆಫೀಸ್ ಅಡ್ರೆಸ್ ಗೊತ್ತಿರಲಿಲ್ಲ. ಅಯ್ಯೋ, ಬೆಳಗ್ಗೆನೇ ಶರದ್ನ ಕೇಳಬೇಕಾಗಿತ್ತು, ಮರ್ತೇ ಹೋಯಿತು. ಈಗ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಲೋಚನಾ ಅವರು, ಋತು, ಏನು ಯೋಚನೆ ಮಾಡ್ತಿದೀಯಾ ಅಂತ ಕೇಳಿದರು. ಅಮ್ಮ, ಅದು ಶರದ್ ಆಫೀಸ್ ಅಡ್ರೆಸ್ ಗೊತ್ತಿಲ್ಲ, ಬೆಳಗ್ಗೆ ಅಡ್ರೆಸ್ ಕೇಳೋದು ಮರ್ತೆ, ನಿಮಗೆ ಅಡ್ರೆಸ್ ಗೊತ್ತಿದ್ರೆ ಹೇಳ್ತೀರಾ ಎಂದಳು. ಅದು ನನಗೂ ಗೊತ್ತಿಲ್ಲ ಋತು, ಯಾಕಂದರೆ ನಾನು ಯಾವತ್ತೂ ಊಟ ತಗೊಂಡು ಆಫೀಸ್ಗೆ ಹೋಗಿಲ್ಲ. ಶರದ್ ದಿನ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಿದ್ದ. ನೀನೊಂದು ಕೆಲಸ ಮಾಡು, ಹೋಗಿ ಸುಂದರ್ನ ಕೇಳು, ಅವನು ನಿಂಗೆ ಅಡ್ರೆಸ್ ಹೇಳ್ತಾನೆ ಅಂತ ದಾರಿ ಹೇಳಿದಳು. ಸರಿ ಅಮ್ಮ ಅಂದು ಸುಂದರ್ ಅವರ ರೂಮಿಗೆ ಹೋದಳು. ಬಾಗಿಲಲ್ಲೇ ನಿಂತುಕೊಂಡು ಒಳಗೆ ಬರ್ಬೋದಾ ಅಪ್ಪ ಅಂತ ಪರ್ಮಿಷನ್ ಕೇಳಿದಳು ಬಾಗಿಲಿನಿಂದ ಹೊರಗೆ ನಿಂತು. ಅರೆ ಋತು, ಬಾಪುಟಿ ಒಳಗೆ, ನಮ್ಮ ರೂಮಿಗೆ ಬರೋದಕ್ಕೆ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ ಅಂದರು ಸುಂದರ್. ಋತು ರೂಮ್ ಒಳಗಡೆ ಕಾಲು ಇಡಬೇಕು ಅಷ್ಟರಲ್ಲಿ ಸುಶೀಲಾ ಅವಳನ್ನು ಒಳಗೆ ಬರದಂತೆ ತಡೆದರು. ಹೇ, ನಿಂತ್ಕೊಳ್ಳೆ ಅಲ್ಲೇ, ಇವ್ರು ಬಾ ಅಂದಿದ ತಕ್ಷಣ ಬಂದ್ಬಿಡೋದಾ ಅಂತ ಗದರಿದರು. ಸುಶೀಲಾ, ಯಾಕೆ ಆ ಋತು ಮೇಲೆ ಹಾಕಿ ಕೂಗಾಡ್ತೀಯ, ನೀನು ಬಾಪುಟಿ ಒಳಗೆ ಅಂದರು ಸುಂದರ್. ಅವಳೇನಾದರೂ ಒಳಗಡೆ ಬಂದರೆ ನಾನು ಮನೆ ಬಿಟ್ಟೇ ಹೋಗ್ತೀನಿ ಎಂದು ಬೆದರಿಕೆ ಒಡ್ಡಿದರು ಸುಶೀಲಾ. ಸುಶೀಲಾ, ಏನು ಮಾತು ಅಂತ ಆಡ್ತಿದೀಯಾ, ಸರಿ ಬಿಡು, ನಾನೇ ಹೊರಗೆ ಹೋಗಿ ವಿಚಾರಿಸ್ತೀನಿ ಅಂದು
ನಡಿ ಋತು, ಹಾಲ್ಗೆ ಹೋಗಿ ಮಾತಾಡೋಣ ಎಂದು ಕೆಳಗಡೆ ನಡೆದರು. ಹೇಳು ಪುಟ್ಟಿ, ಏನಾದರೂ ಕೇಳೋದಿತ್ತಾ ಅಂದರು. ಅಪ್ಪ, ಶರದ್ ಆಫೀಸ್ಗೆ ಹೇಗೆ ಹೋಗೋದು ಅಂತ ಅಡ್ರೆಸ್ ಗೊತ್ತಿಲ್ಲದೆ ಬೆಳಿಗ್ಗೆ ಕೇಳೋದು ಮರ್ತುಬಿಟ್ಟೆ. ಅದಕ್ಕೆ ನೀವು ಅಡ್ರೆಸ್ ಹೇಳಿದರೆ ಅಡುಗೆ ರೆಡಿ ಇದೆ, ತೊಗೊಂಡು ಹೋಗಿ ಕೊಡ್ತೀನಿ ಎಂದಳು. ಅಯ್ಯೋ ಹೌದಾ, ಎಂಥ ಕೆಲಸ ಆಗೋಯ್ತು. ಅದು ನನಗೂ ಅಡ್ರೆಸ್ ಗೊತ್ತಿಲ್ಲ ಪುಟ್ಟಿ, ನಾವು ಇಷ್ಟು ದಿನ ಲಂಡನ್ನಲ್ಲಿದ್ವಿ ಅಲ್ವಾ, ಹಾಗಾಗಿ ಎಂದರು ಸುಂದರ್. ಓ ಹೌದಾ ಅಪ್ಪ, ನೀವೇ ಯಾಕೆ ಕಾಲ್ ಮಾಡಿ ಕೇಳಬಾರ್ದು, ಅದು ನನ್ನ ಹತ್ತಿರ ಶರದ್ ನಂಬರ್ ಇಲ್ಲ ಎಂದಳು ಋತು. ಸರಿ ಪುಟ್ಟಿ, ಕಾಲ್ ಮಾಡಿ ಕೇಳ್ತೀನಿ ಎಂದು ಶರದ್ಗೆ ಕಾಲ್ ಮಾಡಿದರು. ಅಪ್ಪ ಒಂದು ನಿಮಿಷ, ಅದು ನಾನು ಕೇಳಿದೆ ಅಂತ ಹೇಳಬೇಡಿ, ಆಮೇಲೆ ಅಡ್ರೆಸ್ ಹೇಳೋದಿಲ್ಲ, ನಿಮಗೆ ಅಂತ ಹೇಳಿದರೆ ಅವನು ಖಂಡಿತ ಹೇಳ್ತಾನೆ ಎಂದಳು ಋತು. ಸರಿ ಪುಟ್ಟಿ, ನನಗೆ ಅಂತಾನೆ ಅಡ್ರೆಸ್ ಕೇಳ್ತೀನಿ ಸರಿನಾ ಎಂದ ಸುಂದರ್ ರಿಸೀವ್ ಆಗುತ್ತಲೇ. ಹಲೋ ಶರದ್, ನಾನು ಕಣೋ, ನಿಮ್ಮ ಮಾವ ಮಾತಾಡ್ತಿರೋದು ಎಂದರು ಹಿಸ್ ಇಂಡಿಯನ್ ಸಿಮ್ ಆಗಿದ್ದರಿಂದ. ಹಾಂ ಗೊತ್ತಾಯಿತು, ಹೇಳಿ ಮಾವ ಎಂದ ಶರದ್. ಅದು ನಾನು ಇನ್ನು ಆಫೀಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಬರ್ತೀನಿ ಎಂದರು ಸುಂದರ್. ಸರಿ ಮಾವ, ಅಡ್ರೆಸ್ ಬರೆದುಕೊಳ್ಳಿ ಎಂದು ತನ್ನ ಆಫೀಸ್ ಅಡ್ರೆಸ್ ಹೇಳಿ ಫೋನ್ ಇಟ್ಟವನು, ಓ ಮೇಡಮ್ ಅವರಿಗೆ ಅಡ್ರೆಸ್ ಗೊತ್ತಿಲ್ಲ, ಅದಕ್ಕೆ ಮಾವನ ಕಡೆಯಿಂದ ಫೋನ್ ಮಾಡಿಸಿ ಅಡ್ರೆಸ್ ತಿಳ್ಕೊಂಡೆ ಅಲ್ವಾ, ವೆರಿ ಸ್ಮಾರ್ಟ್ ಎಂದು ಸ್ವಗತದಂತೆ ಹೇಳಿಕೊಂಡ. ಇತ್ತ ಸುಂದರ್, ತಗೋ ಋತು, ಇದರಲ್ಲಿ ಅಡ್ರೆಸ್ ಬರೆದಿದ್ದೀನಿ ಎಂದು ಅಡ್ರೆಸ್ ಚೀಟಿಯ ಜೊತೆಗೆ ಹೋಗಿ ಬರಲು ಖರ್ಚಿಗೆಂದು ಹಣವನ್ನು ಕೊಟ್ಟರು. ಥ್ಯಾಂಕ್ಸ್ ಅಪ್ಪ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಎಂದಳು ಋತು. ಪರವಾಗಿಲ್ಲ, ನೀನು ಹೋಗು, ಲೇಟ್ ಆಗುತ್ತೆ ಎಂದು ಅವಳನ್ನು ಕಳಿಸಿದರು ಸುಂದರ್. ಋತು ಕಿಚನ್ಗೆ ಬಂದು ಶರದ್ ಮತ್ತು ಪರಿಗೆ ಊಟ ಬಾಕ್ಸ್ಗೆ ಹಾಕಿಕೊಂಡು ಸುಲೋಚನಾ ಮತ್ತು ಸುಂದರ್ ಅವರಿಗೆ ಹೇಳಿ ಆಟೋ ಸ್ಟ್ಯಾಂಡ್ಗೆ ಬಂದು ತಾನು ಹೋಗಬೇಕಾಗಿರೋ ಅಡ್ರೆಸ್ ಹೇಳಿ ಕೂತಳು. ಅರ್ಧ ಗಂಟೆಯ ಬಳಿಕ ಶರದ್ ಆಫೀಸ್ ತಲುಪಿದಳು. ಆಫೀಸ್ ಅಡ್ರೆಸ್ ಏನೋ ತಲುಪಿದಳು, ಆದರೆ ಅವನ ಕ್ಯಾಬಿನ್ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಅದೊಂದು 5 ಅಂತಸ್ತಿನ ಕಟ್ಟಡ. ಅಲ್ಲಿ ಎಷ್ಟನೇ ಫ್ಲೋರ್ನಲ್ಲಿ ಶರದ್ ಕ್ಯಾಬಿನ್ ಇರೋದು ಅಂತ ಗೊತ್ತಿರಲಿಲ್ಲ. ಅಡ್ರೆಸ್ ಕೇಳೋದ್ರ ಜೊತೆಗೆ ಅವನ ಆಫೀಸ್ ಎಷ್ಟನೇ ಫ್ಲೋರಲ್ಲಿ ಬರುತ್ತೆ ಅಂತ ಕೇಳಬೇಕಾಗಿತ್ತು. ಛೇ, ಆಗ ಇದು ಒಳಿಲೇ ಇಲ್ಲ. ಈಗ ಏನು ಮಾಡೋದು? ಋತು, ನೀನು ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಮತ್ತೇನಿಲ್ಲ. ಇಲ್ಲೇ ಯಾರನ್ನಾದರೂ ಕೇಳಿದರೆ ಆಯಿತು ಎಂದುಕೊಂಡು ಸೆಕ್ಯೂರಿಟಿ ಗಾರ್ಡ್ನ ವಿಚಾರಿಸಿದಳು. ಅಣ್ಣ, ಇಲ್ಲಿ ಶರದ್ ಯಾದವ್ ಅವರ ಆಫೀಸ್ ಯಾವ ಫ್ಲೋರಲ್ಲಿ ಬರುತ್ತೆ ಎಂದಳು. ಯಾವ ಶರದ್ ಯಾದವ್? ನಂಗೆ ಗೊತ್ತಿಲ್ಲ, ನಾನು ಹೊಸಬ ಈ ಕೆಲಸಕ್ಕೆ, ಅಲ್ಲಿ ಒಳಗಡೆ ಯಾರನ್ನಾದರೂ ವಿಚಾರಿಸಿ ಎಂದ ಸೆಕ್ಯೂರಿಟಿ ಗಾರ್ಡ್. ಸರಿ ಅಣ್ಣ, ನಾನು ವಿಚಾರಿಸ್ತೀನಿ ಅಂದು ಒಳಗಡೆ ಹೋದಳು. ಫಸ್ಟ್ ಫ್ಲೋರ್ನಲ್ಲಿ ಇದ್ದ ರಿಸೆಪ್ಷನಿಸ್ಟ್ ಬಳಿ ವಿಚಾರಿಸಿದಾಗ ಶರದ್ ಆಫೀಸ್ ಇರೋದು 5ನೇ ಫ್ಲೋರಲ್ಲಿ ಎಂದು ತಿಳಿಯಿತು. ತಕ್ಷಣ ಅಲ್ಲೇ ಇದ್ದ ಲಿಫ್ಟ್ ಮೂಲಕ 5ನೇ ಫ್ಲೋರ್ ಏನೋ ತಲುಪಿದಳು. ಆದರೆ ಅಲ್ಲಿ ಮತ್ತೆ ಸಾಕಷ್ಟು ರೂಮ್ಗಳಿದ್ದವು. ಓ ಗಾಡ್, ಮತ್ತೆ ಇಲ್ಲಿ ಹುಡುಕಬೇಕು ಎಂದುಕೊಂಡು ಅಲ್ಲೇ ಫೈಲ್ ಹಿಡಿದು ಹೋಗುತ್ತಿರುವ ಹುಡುಗಿಯೊಬ್ಬಳನ್ನು ವಿಚಾರಿಸಿದಳು. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮಿಸ್ಟರ್ ಶರದ್ ಯಾದವ್ ಅವರ ಕ್ಯಾಬಿನ್ ಎಲ್ಲಿದೆ ಎಂದು ಕೇಳಿದಳು ಋತು. ಶರದ್ ಸರ್ ಕ್ಯಾಬಿನ್? ಹೌದು. ನೀವು ಯಾರು, ಅವರನ್ನು ಕೇಳ್ತಿದ್ದೀರಾ? ಮರು ಪ್ರಶ್ನಿಸಿದಳು ಆ ಹುಡುಗಿ. ಅದು ನಾನು ಅವರ ಹೆಂಡತಿ ಅಂತ ಹೇಳುವಷ್ಟರಲ್ಲಿ ಆ ಹುಡುಗಿನ ಅವಳ ಕೊಲಿ ಕರೆದಳು. ಹಾಂ ಬಂದೆ ಅಂದು ಹೀಗೆ ಸೀದಾ ಹೋಗಿ ಲೆಫ್ಟ್ ತಿರುಗಿದರೆ ಅದೇ ಶರದ್ ಸರ್ ಕ್ಯಾಬಿನ್ ಅಂತ ಹೇಳಿ ಹೋದಳು. ಥ್ಯಾಂಕ್ ಗಾಡ್, ಈಗ ಸಿಕ್ತು ಅಂತ ಉಸಿರು ಹೊರದಬ್ಬಿ ಆ ಕಡೆ ನಡೆದಳು. ಶರದ್, 1 ಗಂಟೆಯಿಂದ ಹೇಳ್ತಾನೆ ಇದ್ದೀನಿ, ನಂಗೆ ತುಂಬ ಹೊಟ್ಟೆ ಹಸಿತಿದೆ, ಕ್ಯಾಂಟೀನ್ಗೆ ಹೋಗೋಣ ಅಂದರೆ ಬರ್ತಾನೆ ಇಲ್ಲ. ಇನ್ನು ಎಷ್ಟು ಹೊತ್ತು ಅಂತ ಕಾಯೋದು? ಹೊಟ್ಟೆಲಾಗಲೇ ಇಲಿಗಳು ಓಡಾಡ್ತಿವೆ. ಬೆಳಗ್ಗೆ ಹೇಳಿ ಬಂದಿದ್ದೆ ತಾನೇ 1:30 ಅಷ್ಟರಲ್ಲಿ ಊಟ ತಗೊಂಡು ಆಫೀಸಿಗೆ ಬರಬೇಕು ಅಂತ. ಈಗ ನೋಡಿದ್ರೆ ಗಂಟೆ ಆಗಲೇ 2:30 ಆಗ್ತಾ ಬಂತು. ಅವಳಿನ್ನೂ ಪತ್ತೇನೇ ಇಲ್ಲ ಎಂದಳು ಪರಿ. ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡು, ಅವಳು ಬಂದೇ ಬರ್ತಾಳೆ ಎಂದ ಶರದ್. ಅವಳಾ? ಬರ್ತಾಳೆ ಅಂತ ಹೇಳ್ತಾ 1 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಇನ್ನೇನು ಬರ್ತಾಳೆ? ನಡಿ ಹೋಗಿ ಊಟ ಮಾಡಿಕೊಂಡು ಬರೋಣ. ಪರಿ, ಅವಳು ಖಂಡಿತ ಬರ್ತಾಳೆ, ಬರದೆ ಅವಳಿಗೆ ಬೇರೆ ದಾರಿನೇ ಇಲ್ಲ ಅಂದ ನಗುತ್ತಾ.
ಅದೇನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ಯಾ ಎಂದಳು ಪರಿ. ಅವಳು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅದಕ್ಕೆ ಎಂದು ಶರದ್ ಹೇಳಿದರೆ, ಎಷ್ಟೇ ಆಗಲಿ ಅವಳು ನಿನ್ನ ಹೆಂಡತಿ, ಅವಳ ಜೊತೆ ಸಂಸಾರ ಮಾಡಿದ್ಯಾ, ಅವಳ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಬಿಡು. ಹೌದು, ಮೊನ್ನೆ ಬೆಡ್ರೂಮಲ್ಲಿ ಆ ಹುಡುಗಿ ಹೇಗೆ ಬಂದ್ಲು ಅಂತ ಕೇಳಿದರೆ, ಯಾರೋ ಕಾರ್ಗೆ ಅಡ್ಡ ಬಂದಿದ್ಲು, ಪ್ರಜ್ಞೆ ಇರಲಿಲ್ಲ, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿದೆ. ನಿನ್ನ ರೂಮಲ್ಲಿ ಯಾಕೆ ಮಲಗಿಸ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ, ಸುಚ್ಚು ಮಲಗಿದ್ರಿಂದ ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನನ್ನ ರೂಮಲ್ಲಿ ಮಲಗಿಸ್ಕೊಂಡೆ ಅಂತ ಹೇಳಿದೆ. ಯಾಕೆ ಅವತ್ತೇ ಇವಳೇ ನನ್ನ ಹೆಂಡತಿ ಅಂತ ಹೇಳಿದರೆ ನಾನೇನು ಅವಳನ್ನು ಹೊರಗೆ ಹಾಕ್ತಿದ್ನಾ? ಎಷ್ಟೋ ಸಾರಿ ನಿನ್ನ ಹೆಂಡತಿ ಬಗ್ಗೆ ಕೇಳಿದರೆ ಕೋಪ ಮಾಡಿಕೊಂಡು ನನಗೆ ಗದರಿ ಬಾಯಿ ಮುಚ್ಚಿಸ್ತಿದ್ದೆ. ಯಾಕೆ ಹಾಗೆ ಮಾಡಿದೆ ನೀನು ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಳು ಪರಿ. ನಿಂಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಹೇಳಲಿಲ್ಲ ಎಂದ ಶರದ್. ಹೌದು, ನಿಂಗೆ ಹೇಗೆ ಅನಿಸುತ್ತೆ ಹೇಳು? ನಾನೇನು ಅಷ್ಟೊಂದು ನಿನ್ನ ಜೀವನಕ್ಕೆ ಇಂಪಾರ್ಟೆಂಟ್ ವ್ಯಕ್ತಿ ಅಲ್ವಲ್ಲ ಎಂದಳು ಪರಿ ಬೇಸರದಿಂದ. ಅದಾಗಲ್ಲ ಪರಿ ಎಂದು ಮುಂದೆ ಹೇಳೋದಕ್ಕೆ ಹೋಗುವವನನ್ನು ತಡೆದ ಪರಿ, ಹಾಗೂ ಇಲ್ಲ ಹೀಗೂ ಇಲ್ಲ. ಮಾಮ್ ಡ್ಯಾಡ್ ಕೂಡ ಒಂದಿನ ನಿನ್ನ ಹೆಂಡತಿ ಬಗ್ಗೆ ಎಷ್ಟೇ ಕೇಳಿದರೂ ಬಾಯಿ ಬಿಡಲಿಲ್ಲ. ಇವತ್ತು ದಿಢೀರಂತ ನನ್ನ ಹೆಂಡತಿ ಸಿಕ್ಕಿದ್ದಾಳೆ, ಇವಳೇ ನನ್ನ ಹೆಂಡತಿ ಅಂತ ಹೇಳಿದರೆ ನಂಗೆ ಹೇಗಾಗಬೇಡ? ಹಾಳಾದವಳು ಹೋಗೋದು ಹೋಗಿದ್ಲು, ಮತ್ತೆ ಯಾಕೆ ಬಂದ್ಲೋ ಶನಿ ಹಾಗೆ ಅಂದಳು ಕೋಪದಲ್ಲಿ ಪರಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಅವಳು ನಿನಗಿಂತ ವಯಸ್ಸಲ್ಲಿ ದೊಡ್ಡೋಳು ಅನ್ನೋದನ್ನು ಮರಿಬೇಡ ಎಂದ ಶರದ್. ವಯಸ್ಸಲ್ಲಿ ದೊಡ್ಡೋಳು ಅನ್ನೋದನ್ನು ಮರಿಬಾರ್ದಾ, ಅಥವಾ ನಿನ್ನ ಹೆಂಡತಿ ಅನ್ನೋದನ್ನು ಮರಿಬಾರ್ದಾ ಅಂದಳು ಪರಿ ವ್ಯಂಗ್ಯವಾಗಿ. ನಿಂಗೆ ಹೇಗೆ ಬೇಕೋ ಹಾಗೆ ತಿಳ್ಕೊ, ಐ ಡೋಂಟ್ ಮೈಂಡ್ ಎಂದ ಶರದ್. ಪರಿ ಒಂದು ನಿಟ್ಟುಸಿರು ಬಿಟ್ಟು, ನಂಗೆ ಹೊಟ್ಟೆ ತುಂಬ ಹಸಿತಿದೆ, ನಾನು ಹೋಗಿ ಕ್ಯಾಂಟೀನ್ನಲ್ಲಿ ಊಟ ಮಾಡಿ ಬರ್ತೀನಿ ಅಂತ ಎದ್ದು ಕ್ಯಾಬಿನ್ ಡೋರ್ ತೆರೆಯಬೇಕು. ಋತು ಬಂದಿದ್ದಳು. ಅವಳನ್ನು ನೋಡಿದ್ದೆ. ಎಷ್ಟೊತ್ತೇ ಬರೋದು? 1 ಗಂಟೆಯಿಂದ ನಿನ್ನ ದಾರಿ ಕಾಯ್ತಾ ಇದ್ದೀವಿ, ಈಗ ಬರೋದು? ಇಲ್ಲಿ ಹೊಟ್ಟೆ ಹಸಿವಿನಿಂದ ಸಾಯ್ತಿದ್ದೀನಿ ಎಂದಳು ಕೋಪದಲ್ಲಿ ಪರಿ. ಸಾರಿ, ಅದು ಅಡ್ರೆಸ್ ಕೇಳ್ಕೊಂಡು ಬರೋಷ್ಟರಲ್ಲಿ ಲೇಟಾಗಿ ಹೋಯಿತು ಅಂದಳು ಋತು ತಲೆ ತಗ್ಗಿಸಿ. ಸಾರಿ ಅಂತ ಹೇಳಿದ ತಕ್ಷಣ ನನ್ನ ಹೊಟ್ಟೆ ಹಸಿವು ನೀಗುತ್ತಾ? ಮೊದಲು ಊಟ ಬಿಡಿಸು ಅಂದಳು ಪರಿ ಧಿಮಾಕಿನಲ್ಲಿ. ಈಗ ಟೈಮ್ ಎಷ್ಟು ಎಂದ ಶರತ್ ಋತುವನ್ನೇ ದುರುಗುಟ್ಟುತ್ತಾ. ಋತು ತನ್ನ ಕೈಗಡಿಯಾರದಲ್ಲಿ ಸಮಯ ನೋಡಿ 3 ಗಂಟೆ ಆಗ್ತಾ ಬಂತು ಅಂದಳು ಅಳುಕಿನಿಂದಲೇ. ನಾನು ಹೇಳಿದ್ದು ಊಟ ತಗೊಂಡು ಎಷ್ಟೊತ್ತಿಗೆ ಬಾ ಅಂತ ಎಂದ ಋತುವನ್ನು ಪ್ರಶ್ನೆ ಮಾಡುತ್ತಾ. 1:15 ಅಂದಳು ಋತು ಅಳುಕಿನಿಂದ ತಲೆ ತೆಗಿಸಿ. ಅಂದರೆ 1:15 ಗಂಟೆ ಲೇಟಾಗಿ ಬಂದಿದೆಯಾ, ಇದಕ್ಕೆ ಶಿಕ್ಷೆ ಕೂಡ ಆಗಬೇಕು ಅಲ್ವಾ ಎಂದ ಶರದ್. ಸಾರಿ, ನಾಳೆಯಿಂದ ಲೇಟ್ ಮಾಡೋದಿಲ್ಲ, ಅದು ಅಡ್ರೆಸ್ ಹುಡುಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ಎಂದಳು ಋತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಲೇಟ್ ಆಗಿದೆ. ಹೌದು, ಮಾವನ ಕೈಯಿಂದ ಫೋನ್ ಮಾಡಿಸಿ ಅಡ್ರೆಸ್ ತಗೊಂಡೆ ಅಲ್ವಾ, ಆದರೂ ಇಲ್ಲಿಗೆ ಬರೋದಕ್ಕೆ ಲೇಟ್ ಆಯಿತು ಅಂದ ಅವಳನ್ನೇ ದಿಟ್ಟಿಸುತ್ತಾ. ಅದು ಅಡ್ರೆಸ್ ಏನೋ ಗೊತ್ತಾಯಿತು, ಆದರೆ ಎಷ್ಟನೇ ಫ್ಲೋರಲ್ಲಿ ಆಫೀಸ್ ಇರೋದು ಅಂತ ಗೊತ್ತಿರಲಿಲ್ಲ. ಅದನ್ನೇ ಕೇಳಿಕೊಂಡು ಹುಡುಕೊಂಡು ಬರುವಷ್ಟರಲ್ಲಿ ಲೇಟಾಗಿ ಹೋಯಿತು. ಇನ್ನೊಂದು ಸಲ ಲೇಟ್ ಮಾಡೋದಿಲ್ಲ, ಇದೊಂದು ಸರಿ ಕ್ಷಮಿಸಿಬಿಡು ಅಂದಳು ಋತು. ಇಷ್ಟು ಬೇಗ ಕ್ಷಮಿಸಿಬಿಟ್ರೆ ಆ ಕ್ಷಮೆಗೆ ಬೆಲೆನೇ ಇರೋದಿಲ್ಲ. ಅದಕ್ಕೆ ಶಿಕ್ಷೆ ಕೊಟ್ಟರೆ ಇನ್ನೊಂದು ಸರಿ ತಪ್ಪು ಮಾಡುವಾಗ ಆ ಶಿಕ್ಷೆ ನೆನಪಲ್ಲಿರುತ್ತೆ ಎಂದ ಶರದ್. ಅಯ್ಯೋ ದೇವ್ರೆ, ಮೊದಲು ಹೊಟ್ಟೆಗೆ ಹಾಕ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ಶಿಕ್ಷೆ ಕೊಡು ಅಂದಳು ಪರಿ ಮುಖ ಸಪ್ಪೆ ಮಾಡಿ ಹೊಟ್ಟೆ ಮೇಲೆ ತನ್ನೆರಡು ಕೈಗಳನ್ನು ಇಟ್ಟುಕೊಂಡು. ಸರಿ, ನಾವು ಕೈ ತೊಳೆದುಕೊಂಡು ಬರುವಷ್ಟರಲ್ಲಿ ತಟ್ಟೆ ಹಾಕು ಅಂದು ಕೈ ತೊಳೆಯಲು ಹೋದನು ಶರದ್. ಅವನ ಹಿಂದೆ ಪರಿ ಕೂಡ ಕೈ ತೊಳೆದು ಬರಲು ಹೋದಳು. ಋತು ಊಟದ ಡಬ್ಬಿ ತೆಗೆದು ಇಬ್ಬರಿಗೂ ತಟ್ಟೆ ಹಾಕಿ ಚಪಾತಿ, ಆಲೂಗಡ್ಡೆ ಪಲ್ಯ, ಕೋಸಂಬರಿ ಚಟ್ನಿ ಹಾಕಿ ಒಂದು ಬಟ್ಟಲಲ್ಲಿ ಕ್ಯಾರೆಟ್ ಹಲ್ವಾ ಬಡಿಸಿದಳು. ಪರಿ ಕೈ ತೊಳೆದು ಬಂದು ಕುಳಿತಳು. ಅಡುಗೆಯ ಘಮಕ್ಕೆ ಕಣ್ಣು ಮುಚ್ಚಿ ಅದರ ಘಮ ಆಸ್ವಾದಿಸುತ್ತಾ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ, ಐ ಥಿಂಕ್ ಅಡುಗೆ ಶುಚಿನೇ ಮಾಡಿರಬೇಕು ಅಂತ ಹೇಳಿ ಕ್ಯಾರೆಟ್ ಹಲ್ವಾ ತೆಗೆದುಕೊಂಡು ತಿನ್ನಲು ಶುರು ಮಾಡಿದಳು. ಅದರ ರುಚಿಗೆ ಕಣ್ಮುಚ್ಚಿ ಮೂಗರಳಿಸಿ ಕ್ಯಾರೆಟ್ ಹಲ್ವಾದ ಸ್ವಾದವನ್ನು ಅನುಭವಿಸಿದಳು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.